ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಬಂದರೆ, ಏನಾದರೂ ಒಂದು ಕಾಯಿಲೆ ಡೆವಲಪ್ ಆದರೆ ಅದರ ಸಿಂಪ್ಟಮ್ಸ್ ಫಸ್ಟ್ ಕಾಣಿಸ್ಕೊಳ್ಳೋದು ನಮ್ಮ ಕಾಲುಗಳಲ್ಲಿ. ಬಟ್ ಎಷ್ಟೋ ಸಲ ಏನಾಗುತ್ತೆ, ನಾವು ಇದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಅಂದರೆ ನಮಗೀಗ ಒಂದು ಹಾರ್ಟಿನ ಸಮಸ್ಯೆ ಆಗ್ಬೋದು, ಅಥವಾ ಒಂದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಲಿವರ್ ಸಮಸ್ಯೆ ಇರ್ಬೋದು, ಅಥವಾ ಏನಾದರೂ ರಕ್ತ ಸಂಚಾರ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಿರ್ಬೋದು, ನರಗಳ ಸಮಸ್ಯೆ ಇರ್ಬೋದು, ಮಸಿಲ್ ಪ್ರಾಬ್ಲಮ್ ಇರ್ಬೋದು, ಏನಾದರೂ ಮೆಟಬಾಲಿಕ್ ಸಿಂಡ್ರೋಮ್ ಲೈಕ್ ಡಯಾಬಿಟಿಸು ಈ ಥರ ಸಮಸ್ಯೆಗಳಿರ್ಬೋದು, ಅಥವಾ ಏನಾದರೂ ಮೇಜರ್ ಡೆಫಿಷಿಯನ್ಸೀಸ್ ಇರ್ಬೋದು. ಸೊ ಇದೆಲ್ಲ ನಮಗಿದ್ದಾಗ ನಮ್ಮ ಕಾಲುಗಳೇನಿದೆ ಅದು ಕೆಲವು ಸಿಗ್ನಲ್ಸ್ ನಮಗೆ ಕೊಡುತ್ತೆ, ಅಂದರೆ ಕೆಲವು ಲಕ್ಷಣಗಳನ್ನು ತೋರಿಸುತ್ತೆ. ಬಟ್ ನಾನು ಹೇಳ್ದಂಗೆ ನಾವು ಎಷ್ಟೋ ಸಲ ಅದನ್ನು ಮಿಸ್ ಮಾಡ್ತೀವಿ. ಅಂದರೆ ಈಗ ನಮಗೊಂದು ಕಾಲುಗಳಲ್ಲಿ ಇರುವಂಥ ನೇಲ್ ಬೆಡ್, ಅಂದರೆ ನಮ್ಮ ಉಗುರುಗಳೇನಿದೆ ಅದರಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ ಇರ್ಬೋದು, ಅಥವಾ ಅದರದ್ದು ಏನಾದರೂ ಕಲರ್ ಚೇಂಜಸ್ ಇದ್ದಾಗ ನಾವೇನು ಅನ್ಕೊಳ್ತೀವಿ, ನಾವು ಸರಿಯಾಗಿ ವಾಶ್ ಮಾಡಲಿಲ್ಲ, ಅಥವಾ ಪಾದಗಳಲ್ಲಿ ಏನಾದರೂ ಒಂದು ನೋವು ಬಂದರೆ ನಾವೇನು ಅನ್ಕೊಳ್ತೀವಿ, ಎಲ್ಲಾದರೂ ಕಲ್ಲು ತಾಗಿರ್ಬೋದು ನಾವು ಹೊರಗಡೆ ಹೋದಾಗ ಅಂಥೇಳಿ ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಸೊ ಅದು ಯೂಶ್ವಲಿ ಆ ಇನಿಷಿಯಲ್ ನಮಗೇನಾದರೂ ಒಂದು ಹೆಲ್ತ್ ಇಶ್ಯೂ ಇದ್ದಾಗ ಇನಿಷಿಯಲಿ ಆ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ. ನಾವು ಅದನ್ನು ಇಗ್ನೋರ್ ಮಾಡಿ ರೋಗ ಜಾಸ್ತಿ ಆದಾಗ ಮಾತ್ರ, ನಮಗೆ ಬಾಕಿ ಇರುವ ಲಕ್ಷಣಗಳೆಲ್ಲ ಬಂದಾಗ ಮಾತ್ರ ನಾವು ಹೇಳ್ತೀವಿ, ಓ ಮೊದಲು ನನಗೆ ಪಾದಗಳಲ್ಲಿ ಈ ಥರ ಸಮಸ್ಯೆ ಬರ್ತಾ ಇತ್ತು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇನಿಷಿಯಲಿ ಈ ಥರ ಸಿಂಪ್ಟಮ್ಸ್ ಇದ್ದರೂ ನಾವೇನು ಮಾಡ್ತೀವಿ, ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಆ್ಯಂಡ್ ಆ ಕಾಯಿಲೆ ಜಾಸ್ತಿ ಆದಮೇಲೆ ನಮಗೆ ಬಾಕಿ ಇರುವ ಸಿಂಪ್ಟಮ್ಸ್ ಎಲ್ಲ ಬಂದಾಗ ಅಷ್ಟೇ ನಮಗೆ ನೆನಪಾಗುತ್ತೆ, ಓ ಮೊದಲು ನನಗೆ ಪಾದಗಳಲ್ಲಿ ಈ ಥರ ಸಮಸ್ಯೆ ಕಂಡಿತ್ತು ಅಂತ ನೆನಪಾಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ಪಾದಗಳಲ್ಲಿ ಕಾಣುವಂಥ ಕೆಲವು ಲಕ್ಷಣಗಳು, ಆ ಲಕ್ಷಣಗಳಿದ್ದರೆ ನಮಗೆ ಏನು ಸಮಸ್ಯೆ ಇರಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮಗೆ ಹೆಲ್ತ್ ಇಶ್ಯೂಸ್ ಬಂದಾಗ ಕಾಲುಗಳಲ್ಲಿ ಈ ಲಕ್ಷಣಗಳು ಫಸ್ಟ್ ಕಾಣಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ನಮಗೆ ಗೊತ್ತು, ನಮ್ಮ ಪಾದಗಳೇನಿದೆ ಅದು ನಮ್ಮ ಹೃದಯದಿಂದ ದೂರ ಇರುವಂಥ ಆರ್ಗನ್ಸ್. ಸೊ ಹಾಗಾಗಿ ಅಲ್ಲಿಗೆ ಸರ್ಕ್ಯುಲೇಷನ್ ಕೂಡ, ಬ್ಲಡ್ ಹೋಗಿ ಮುಟ್ಲಿಕ್ಕೂ ದೂರ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ನರ್ವ್ ಇಂಪಲ್ಸಸ್ ಕೂಡ ಟ್ರಾವೆಲ್ ಮಾಡಲಿಕ್ಕೆ ತುಂಬ ದೂರ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಮ್ಮ ಪಾದಗಳಲ್ಲೇ ಫಸ್ಟ್ ಅದು ಕಂಡು ಬರುತ್ತೆ. ಸೊ ಇದರಲ್ಲಿ ಒಂದು ಮುಖ್ಯ ಲಕ್ಷಣ ನಿಮಗೆಲ್ಲ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ಪಾದದಲ್ಲಿ ಉರಿ. ಸೊ ಬರ್ನಿಂಗ್ ಫೀಟ್ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ಏನಾದರೂ ಮೇನ್ಲಿ ರಾತ್ರಿಗಳಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ನಾವೆಲ್ಲಾದರೂ ಮಲಗುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಪಾದದಲ್ಲಿ ಉರಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದೊಂದು ಬೆಡ್ಶೀಟ್ ತಾಗಿದ್ರೂ ಕೂಡ ನಮಗೆ ತುಂಬ ಇರಿಟೇಷನ್ ಆಗುತ್ತೆ. ನಿಧಾನ ನಾವು ಅದನ್ನು ಓಕೆ ಅದು ಏನು ಕಾಮನ್ ಅಂತ ಹೇಳಿ ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ ಎಷ್ಟೋ ಸಲ. ಮತ್ತು ಅದೇನಾಗುತ್ತೆ, ನಿಧಾನಕ್ಕೆ ಅದು ಜಾಸ್ತಿ ಆಗುತ್ತೆ, ಆ ಉರಿ ಇನ್ನೂ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಡೇ ಟೈಮ್ ಕೂಡ ಉರಿ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಹೋಗಿ ನಮ್ಮ ಡಾಕ್ಟ್ರಿಗೆ ತೋರಿಸಿದಾಗ ಡಾಕ್ಟ್ರ್ ಹೇಳ್ತಾರೆ, ನಿಮಗೆ ಇಂತಿಂಥ ಸಮಸ್ಯೆಗಳಿದೆ. ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಂಡು ಬರೋದು ಅಂದರೆ ಡಯಾಬಿಟಿಸ್ ಮೆಲೈಟಿಸ್. ನಿಮಗೆಲ್ಲ ಗೊತ್ತು, ಸಕ್ಕರೆ ಕಾಯಿಲೆ. ಸೊ ಸಕ್ಕರೆ ಕಾಯಿಲೆ ಕೆಲವು ಪೇಷಂಟ್ಸಲ್ಲಿ ನಾವು ನೋಡುವಾಗ ಅವರಿಗೆ ಸಕ್ಕರೆ ಕಾಯಿಲೆ ಇರೋದೇ ಗೊತ್ತಿರಲ್ಲ. ಮೇ ಬಿ ದೇ ಆರ್ ಪ್ರೀ ಡಯಾಬಿಟಿಕ್, ಅಂದರೆ ಸಕ್ಕರೆ ಕಾಯಿಲೆ ಇನ್ನೂ ಆಗಿಲ್ಲ, ಅವರ ಬ್ಲಡ್ ಶುಗರ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಅವರಲ್ಲಿ ಕೂಡ ಈ ಪಾದ ಉರಿ ಕಂಡು ಬರುವಂಥ ಸಾಧ್ಯತೆಗಳಿದೆ. ಬಿಕಾಸ್ ಅದಕ್ಕೊಂದು ಮುಖ್ಯ ಕಾರಣ ಏನು, ಒಂದು ನಮ್ಮ ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ಜಾಸ್ತಿ ಇದ್ದಾಗ ಕಾನ್ಸ್ಟೆಂಟ್ ಆಗಿ ಆ ನರಗಳ ಮೇಲೆ ಒಂದು ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ಆ ನರ್ವ್ ಇಂಪಲ್ಸಸ್ ಟ್ರಾವೆಲ್ ಮಾಡಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ, ನಮಗೆ ಪಾದದಲ್ಲಿ ಇರಿಟೇಷನ್ ಆಗುತ್ತೆ, ಎಸ್ಪೆಷಲಿ ನಮ್ಮ ಸೆನ್ಸರಿ ನರ್ವ್ಸಲ್ಲಿ. ಇನ್ನೊಂದು ಕಾರಣ ಏನಂದರೆ, ಈ ಡಯಾಬಿಟಿಸ್ ಎಲ್ಲ ಇದ್ದವರಿಗೆ ಬರುವಂಥ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂದರೆ ಡಯಾಬಿಟಿಕ್ ನ್ಯೂರೋಪತಿನೇ. ಈ ಪಾದದಲ್ಲಿ ಬರುವಂಥ ಸೆನ್ಸರಿ ಈ ಉರಿ ಏನಿದೆ ಅದೇ ಮೇನ್ ಒಂದು ಕಾಂಪ್ಲಿಕೇಶನ್. ಸೊ ಅದಕ್ಕೊಂದು ಮುಖ್ಯ ಕಾರಣ ಏನು, ಪಾದಗಳಿಗೆ ಇರುವಂಥ ರಕ್ತ ಸಂಚಾರ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ರಕ್ತ ಸಂಚಾರ ಕಡಿಮೆ ಆದಾಗ ಏನಾಗುತ್ತೆ, ಅಲ್ಲಿರುವ ನರಗಳಿಗೆ ಬೇಕಾಗುವಷ್ಟು ಪೌಷ್ಟಿಕಾಂಶಗಳು ಮತ್ತು ಆಕ್ಸಿಜನ್ ಹೋಗಿ ಮುಟ್ಟಲ್ಲ, ನರಗಳದ್ದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ನಮಗೆ ಪಾದದಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಪಾದದಲ್ಲಿ ಉರಿ ಬಂದರೆ ಒಂದು ರೀಸನ್ ಅದಕ್ಕೆ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಸ್ ಇರ್ಬೋದು. ಎರಡನೇದು, ನಮಗೇನಾದರೂ ಕಿಡ್ನಿ ಸಮಸ್ಯೆಗಳಿದೆ. ಕೆಲವು ಪೇಷಂಟ್ಸಲ್ಲಿ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಎಲ್ಲ ಏನಿದೆ ಅವರಲ್ಲಿ ಕೂಡ ಈ ಪಾದ ಉರಿ ಕಂಡು ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಡೆಫಿಷಿಯನ್ಸೀಸಲ್ಲಿ ಮೇನ್ಲಿ ವಿಟಮಿನ್ B1, ವಿಟಮಿನ್ B6 ಆ್ಯಂಡ್ ವಿಟಮಿನ್ B12 ಏನಿದೆ, ಈ ವೈಟಮಿನ್ಸ್ ಡೆಫಿಷಿಯನ್ಸಿ ಇದ್ದಾಗ ಕೂಡ ನಮಗೆ ಪಾದದಲ್ಲಿ ಉರಿ ಕಂಡು ಬರ್ಬೋದು. ಸೊ ಇನಿಷಿಯಲಿ ಈ ಥರ ಒಂದು ಉರಿ ಇದ್ದರೆ ನಾವು ಏನು ಮಾಡಬೇಕು, ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ಸಾಕು, ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಗೊತ್ತಾಗುತ್ತೆ, ರೀನಲ್ ಇಶ್ಯೂಸ್ ಇದೆಯಾ ಗೊತ್ತಾಗುತ್ತೆ, ಏನಾದರೂ ಡೆಫಿಷಿಯನ್ಸೀಸ್ ಇದೆಯಾ ಅಂತಾನು ಗೊತ್ತಾಗುತ್ತೆ. ಸೊ ಆ ಕಾಯಿಲೆ ಅಡ್ವಾನ್ಸ್ ಆಗದೆ ನೋಡೋ ಜವಾಬ್ದಾರಿ ನಮ್ಮದೇ ಇರುತ್ತೆ. ಸೊ ಪಾದದಲ್ಲಿ ಒಂದು ಉರಿ ಡೆವಲಪ್ ಆಯಿತು, ಒಂದು ಬ್ಲಡ್ ಟೆಸ್ಟ್ ಮಾಡಿ ಅಥವಾ ಒಂದು ಡಾಕ್ಟ್ರಿಗೆ ತೋರಿಸಿ ಏನು ಡೆಫಿಷಿಯನ್ಸಿ ಇದೆ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ನೀವು ಐಡೆಂಟಿಫೈ ಮಾಡಬಹುದು. ಇನ್ನು ಕೆಲವರಿಗೆ ಈ ಉರಿ ಇರಬೇಕು ಅಂತ ಇಲ್ಲ, ಅವರಿಗೆ ಕೆಲವು ಸಲ ನಮ್ನೆಸ್ ಅಥವಾ ನಾವೇನು ಮರಗೆಟ್ಟದಂಗೆ ಅನಿಸುತ್ತೆ ಅಂತ ಹೇಳ್ತೀವಲ್ಲ, ಸೊ ಆ ಸಿಂಪ್ಟಮ್ಸ್ ಕಂಡು ಬರಬಹುದು. ಆ ಸಿಂಪ್ಟಮ್ಸ್ ಕೂಡ ಬರಲಿಕ್ಕಿರುವಂಥ ಕಾರಣಗಳೇನು ಅಂದರೆ, ಕಾಲುಗಳಲ್ಲಿರುವಂಥ ನರಗಳಿಗೆ ಆಗಿರುವಂಥ ಇರಿಟೇಷನ್. ಸೊ ಅಲ್ಲಿ ಏನಾದರೂ ನಮಗೆ ಸೆನ್ಸರಿ ಅಂದರೆ ನಮಗೆ ಫೀಲ್
ಆಗುವಂಥ ನೋವಿರ್ಬೋದು, ಉರಿ ಇರ್ಬೋದು, ಜೋಮ್ ಇರ್ಬೋದು, ಪೇಯ್ನ್ ಇರ್ಬೋದು, ಇದಕ್ಕೆಲ್ಲ ಮೇನ್ ರೀಸನ್ ಅಂದರೆ ಅಲ್ಲಿರುವ ನರಗಳಿಗೆ ಆಗುವಂಥ ಇರಿಟೇಷನ್. ಸೊ ಈ ಥರ ಸಿಂಪ್ಟಮ್ಸ್ ಏನಾದರೂ ಮರಗಟ್ಟದಂಗೆ ಅನಿಸ್ತಾ ಇದೆ, ಅಥವಾ ಚುಚ್ಚದಂಗೆ ಅನಿಸ್ತಾ ಇದೆ, ಅಥವಾ ಕಾಲಲ್ಲಿ ನೋವು ಅನಿಸ್ತಾ ಇದೆ, ಸೊ ಅದೆಲ್ಲ ಒಂದು ರೋಗ ಲಕ್ಷಣ ಇರ್ಬೋದು. ಮೇ ಬಿ ಡಯಾಬಿಟಿಸ್, ನಾ ಫಸ್ಟ್ ಹೇಳಿರುವ ಡಯಾಬಿಟಿಸ್ ಇರ್ಬೋದು, ನಾ ಹೇಳಿದಂಗೆ ಕಿಡ್ನಿ ಸಮಸ್ಯೆ ಇರ್ಬೋದು, ಅಥವಾ ನರಗಳಿಗೆ ಬರುವಂಥ ಏನಾದರೂ ಒಂದು ಸಮಸ್ಯೆ ಇರ್ಬೋದು, ಅಥವಾ ಕೆಲವರಿಗೆ ಜಾಸ್ತಿ ಆಲ್ಕಹಾಲ್ ಅಂದರೆ ಮದ್ಯಪಾನ ಯಾರು ಮಾಡ್ತಾರೆ ಅವರಿಗಾಗುವಂಥ ಸಮಸ್ಯೆ ಇರ್ಬೋದು, ಅಥವಾ ಸ್ಮೋಕರ್ಸ್ಗೆ ಬರುವಂಥ ಸಾಧ್ಯತೆ ಇದೆ. ಬಿಕಾಸ್ ಸ್ಮೋಕರ್ಸ್ಗೆ ಏನಾಗುತ್ತೆ, ಕಾಲಲ್ಲಿರುವಂಥ ರಕ್ತನಾಳಗಳೆಲ್ಲ ಸಣ್ಣ ಆಗ್ತಾ ಹೋಗ್ತದೆ, ಅವರಿಗೆ ಅಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗಲ್ಲ, ಆವಾಗ ಆ ನರಗಳಿಗೆ ಇರಿಟೇಷನ್ ಆಗ್ಬೋದು, ಅಥವಾ ನಾನು ಹೇಳಿರುವಂಥ ಡೆಫಿಷಿಯನ್ಸೀಸಿಂದ ಕೂಡ ಈ ಸಮಸ್ಯೆಗಳು ಡೆವಲಪ್ ಆಗ್ಬೋದು. ಎರಡನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಲಕ್ಷಣ ಅಂದರೆ ಪಾದಗಳಲ್ಲಿ ಬರುವಂಥ ಊತ. ನೀವು ಎಷ್ಟೋ ಜನರಲ್ಲಿ ನೋಡಿರ್ತೀರ, ಪಾದಗಳಲ್ಲಿ ಊತ ಡೆವಲಪ್ ಆಗುತ್ತೆ. ಸೊ ನಮಗೆ ಊತ ಡೆವಲಪ್ ಆದರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ. ನೀವೇ ವಿಚಾರ ಮಾಡಿ, ನಮ್ಮ ಹಾರ್ಟ್ ಏನು ಮಾಡುತ್ತೆ, ರಕ್ತವನ್ನು ಪಂಪ್ ಮಾಡುತ್ತೆ. ಆ ಪಂಪ್ ಮಾಡಿರುವ ರಕ್ತ ನಮ್ಮ ಬ್ಲಡ್ ವೆಸಲ್ಸಿಂದ ಪಾದಗಳಲ್ಲಿ ಎಲ್ಲ ಸರ್ಕ್ಯುಲೇಟ್ ಆಗಿ ಅದಾದಮೇಲೆ ಅಲ್ಲಿಂದ ವಾಪಸ್ ನಮ್ಮ ಹಾರ್ಟ್ಗೆ ಬರಬೇಕಾಗತ್ತೆ. ಸೊ ಅದು ವಾಪಸ್ ಸರಿಯಾಗಿ ಬರ್ತಾ ಇಲ್ಲ, ನಮ್ಮ ಸರ್ಕ್ಯುಲೇಷನ್ ಸ್ಲೋ ಇದೆ ಅಂತ ಇದ್ದಾಗ ಏನಾಗುತ್ತೆ, ಅಲ್ಲಿ ಊತ ಬರುತ್ತೆ. ಇದಕ್ಕೆ ನಾವು ಎಡಿಮಾ ಅಂತ ಹೇಳ್ತೀವಿ. ಸೊ ನಮ್ಮ ಹಾರ್ಟ್ಗೆ ಏನಾದರೂ ಸಮಸ್ಯೆ ಇದ್ದರೆ, ನಮ್ಮ ಹೃದಯ ಸಮಸ್ಯೆಗಳು ಏನಾದರೂ ನಮಗೆ ಇದ್ದರೆ ಅದರಿಂದ ಪಾದಗಳಲ್ಲಿ ಊತ ಬರುವಂಥ ಸಾಧ್ಯತೆ ಇದೆ. ಅಥವಾ ಅಲ್ಲಿ ಹೋಗಿರುವಂಥ ರಕ್ತನಾಳಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ನೀವು ಕೇಳಿರ್ತೀರಾ ಅಂದರೆ ವೇರಿಕೋಸ್ ವೈನ್ಸ್ ಅಂತ ಕೇಳಿರ್ತೀರಾ, ಅಥವಾ ಕಾಲುಗಳಲ್ಲಿ DVT ಅಂದರೆ ಡೀಪ್ ವೈನ್ ಥ್ರಾಂಬೋಸಿಸ್ಸು, ಅಥವಾ ಅಲ್ಲಿ ಇರುವಂಥ ಆರ್ಟರೀಸ್ ಏನಿದೆ, ನಾವು PID ಅಂತೆಲ್ಲ ಹೇಳ್ತೀವಿ ಅಂದರೆ ಪೆರಿಫರಲ್ ಆರ್ಟರಿ ಡಿಸೀಸ್, ಈ ಥರ ಸಮಸ್ಯೆಗಳೆಲ್ಲ ಇದ್ದಾಗ ಕಾಲುಗಳಲ್ಲಿ ಊತ ಬರುವಂಥ ಸಾಧ್ಯತೆ ಇದೆ. ಅದಕ್ಕೆ ಮೇನ್ ಕಾರಣ ಏನು, ಆ ರಕ್ತನಾಳಗಳೇನಿದೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮೂರನೇದು, ಕಿಡ್ನಿ ಸಮಸ್ಯೆಯಲ್ಲಿ ಪಾದಗಳಲ್ಲಿ ಊತ ಬರುವುದು. ಯಾಕೆಂದರೆ ನಮ್ಮ ಫ್ಲೂಯಿಡನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ಯಾರು, ನಮ್ಮ ಕಿಡ್ನೀಸ್. ಸೊ ನಮ್ಮ ಕಿಡ್ನೀಸ್ಗೆ ಸರಿಯಾಗಿ ಫಿಲ್ಟರ್ ಮಾಡಿ ಫ್ಲೂಯಿಡ್ ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ಪಾದಗಳಲ್ಲಿ ಊತ ಬರುತ್ತೆ. ಯಾಕೆ ಪಾದಗಳಲ್ಲೇ ಫಸ್ಟ್ ಊತ ಬರುತ್ತೆ, ಬಿಕಾಸ್ ನಾವು ನಿಂತಾಗ, ನಾವು ಕೂತ್ಕೊಂಡಿರುವಾಗೆಲ್ಲ ನಮ್ಮ ಈ ಭೂಗುರುತ್ವಾಕರ್ಷಣ ಏನಿದೆ, ಬಲ ಏನಿದೆ, ಫೋರ್ಸ್ ಏನಿದೆ, ಅದು ನಮ್ಮ ಬ್ಲಡ್ಡನ್ನು ಕೆಳಗಡೆ ಪೂಲ್ ಮಾಡಲಿಕ್ಕೆ ಲೈಕ್ ಟೆಂಪ್ಟ್ ಮಾಡುತ್ತೆ, ಮೇಲೆ ಎಗೇನ್ಸ್ಟ್ ಗ್ರಾವಿಟಿ ಅದು ಪಂಪ್ ಮಾಡಬೇಕಾಗತ್ತೆ. ಸೊ ಏನಾದರೂ ಈ ಥರ ಆರ್ಗನ್ಸಲ್ಲಿ ಸಮಸ್ಯೆ ಇದ್ದಾಗ ಕಾಲುಗಳಲ್ಲಿ ಅಥವಾ ಪಾದಗಳಲ್ಲಿ ಏನಿದೆ ನಮ್ಮ ಊತ ಜಾಸ್ತಿ ಕಂಡು ಬರುತ್ತೆ. ವೇರಿಕೋಸ್ ವೈನ್ಸಲ್ಲಿ ಕೂಡ ಜಾಸ್ತಿ ಆದಾಗ ನಿಮಗೆ ಪಾದಗಳಲ್ಲಿ ಊತ ಕಂಡು ಬರುತ್ತೆ. ಇನ್ನು ಲಿವರ್ಗೆ ಸಮಸ್ಯೆ ಇದ್ದಾಗ, ನಮ್ಮ ಬಾಡಿಯಲ್ಲಿ ನಮ್ಮ ಪ್ರೋಟೀನ್ ಸಿಂಥಸಿಸ್ ಸರಿಯಾಗಿದ್ದರೆ, ಆಲ್ಬುಮಿನ್ ಎಲ್ಲ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಫ್ಲೂಯಿಡ್ ಏನಿದೆ ಅದು ಕರೆಕ್ಟ್ ಆಗಿರುವಂಥ ಒಂದು ಬ್ಯಾಲೆನ್ಸ್ ಇರುತ್ತೆ. ಅಂದರೆ ರಕ್ತನಾಳಗಳೊಳಗೆ ಇರುವಂಥ ಫ್ಲೂಯಿಡ್ ಕರೆಕ್ಟಾಗಿ ಅಲ್ಲೇ ಮೇಂಟೈನ್ ಆಗುತ್ತೆ. ಸೊ ಆಲ್ಬುಮಿನ್ ಸಿಂಥಸಿಸ್ ಎಲ್ಲ ಕಡಿಮೆ ಆದರೆ ಏನಾಗುತ್ತೆ, ನಮ್ಮ ಪಾದಗಳಲ್ಲಿ ಊತ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನಾದರೂ ಒಂದು ಲಿವರ್ ಸಮಸ್ಯೆ ಇದ್ದರೂ ಕೂಡ ಕಾಲುಗಳಲ್ಲಿ ಊತ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದಂದರೆ ನೀವು ನೋಡಿರ್ಬೋದು, ನಾವು ಆನೆಕಾಲು ಅಥವಾ ಎಲಿಫೆಂಟಿಯಾಸಿಸ್ ಅಂತೆಲ್ಲ ಹೇಳ್ತೀವಲ್ಲ, ಸೊ ಫೈಲೇರಿಯಾಸಿಸ್. ಸೊ ಆ ಸಮಸ್ಯೆಯಲ್ಲಿ ಕೂಡ ಆ ಲಿಂಫ್ಯಾಟಿಕ್ ಅಬ್ಸ್ಟ್ರಕ್ಷನ್ ಇದ್ದಾಗ ಕೂಡ ಕಾಲುಗಳಲ್ಲಿ ಊತ ಕಂಡು ಬರುತ್ತೆ. ಬಟ್ ಅದರಲ್ಲಿರುವಂಥ ಊತ ಹೇಗಿರುತ್ತೆ, ತುಂಬ ಹಾರ್ಡ್ ಆಗಿರುತ್ತೆ. ಯೂಶಲಿ ಲಿಂಫ್ಯಾಟಿಕ್ ಅಬ್ಸ್ಟ್ರಕ್ಷನಲ್ಲಿ ಬರುವಂಥ ಸ್ವೆಲ್ಲಿಂಗ್ ಆದರೆ ತುಂಬ ಹಾರ್ಡ್ ಆಗಿರುತ್ತೆ. ಸೊ ಬಾಕಿ ಇರುವಂಥ ಸರ್ಕ್ಯುಲೇಟರಿ ಪ್ರಾಬ್ಲಮ್, ಈಗ ನಾನಿದು ಹೇಳಿದ ಕೂಡಲೇ ತುಂಬ ಹೆದರಬೇಕು ಅಂತ ಇಲ್ಲ. ಯಾಕೆಂದರೆ ಎಷ್ಟೋ ಈಗ ಹೈಪರ್ಟೆನ್ಸಿವ್ ಅಂದರೆ BP ಕಾಯಿಲೆಗಳಿಗೆ ಮೆಡಿಸಿನ್ ತಗೊಳ್ತಾ ಇರೋರು, ಮೇನ್ಲಿ ಆಮ್ಲೋಡಿಪಿನ್ ಈ ಥರ ಮೆಡಿಸಿನ್ಸ್ ತಗೊಳ್ಳೋರಿಗೆ ಪಾದದಲ್ಲಿ ಊತ ಕಂಡು ಬರ್ಬೋದು. ಅವರು ಮಲಗಿ ನೆಕ್ಸ್ಟ್ ಡೇ ಹೇಳೋ ತನಕ ಊತ ಎಲ್ಲ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿರುತ್ತೆ. ಬಟ್ ನಿಮಗೆ ಏನು ಕಾಯಿಲೆಗಳಿಲ್ಲ, ನೀವೇನು ಬೇರೆ ಮೆಡಿಕೇಶನ್ಸ್ ತಗೊಳ್ತಾ ಇಲ್ಲ, ಮೆಡಿಕೇಶನ್ಸ್ ತಗೊಳ್ತಾ ಇದ್ದರೆ ಡಾಕ್ಟ್ರೇ ನಿಮ್ಗೆ ಹೇಳ್ತಾರೆ ಈ ಮೆಡಿಸಿನ್ ತಗೊಂಡ್ರೆ ಪಾದದಲ್ಲಿ ಊತ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಆ ಥರ ಏನು ನಿಮಗೆ ಹಿಸ್ಟ್ರಿ ಇಲ್ಲ, ಬಟ್ ಆದರೂ ಒಂದು 5 ಡೇ ಒನ್ವರ್ಡ್ಸ್ ನಿಮಗೆ ಪಾದಗಳಲ್ಲಿ ಊತ ಬರ್ತಾ ಇದೆ, ಎಲ್ಲಾದರೂ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದರೆ ಸಾಕು ಪಾದಗಳಲ್ಲಿ ಊತ ಬರ್ತಾ ಇದೆ, ಕಾಲುಗಳಲ್ಲಿ ನೋವು ಬರ್ತಾ ಇದೆ, ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ. ನೀವೆಲ್ಲಾದರೂ ಹಿಂಗೆ ಒತ್ತಿ ಬಿಟ್ಟರೆ ಅಲ್ಲಿ ಒಂದು ಸಣ್ಣ ಹೊಂಡ ಡೆವಲಪ್ ಆಗಿರುತ್ತೆ. ಸೊ ಆ ಥರ ಸಿಂಪ್ಟಮ್ಸ್ ನೀವು ನೋಡಿದರೆ ಇಮ್ಮಿಡಿಯೇಟ್ಲಿ ನಾವು ಏನು ಮಾಡಬೇಕು, ಡಾಕ್ಟ್ರಿಗೆ ತೋರಿಸಿ ಅದರದ್ದು ಚೆಕಪ್ ಮಾಡಿ ಯಾವ ಕಾರಣದಿಂದ ಈ ಥರ ಸಮಸ್ಯೆಗಳು ಡೆವಲಪ್ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಕೆಲವು ಸಲ ನಮಗೆ ಇವಾಗ ಕಿಡ್ನಿ ಡಿಸೀಸಲ್ಲಿ ಕೂಡ ಜಾಸ್ತಿ ಪ್ರೋಟೀನ್ ಹೋಗ್ಬಿಡುತ್ತೆ, ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆದರೂ ಕೂಡ ಏನಾಗುತ್ತೆ, ನಮಗೆ ಎಡಿಮಾ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಿಂಪ್ಟಮ್ಸ್ ಇದ್ದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಆ್ಯಕ್ಚುಲಿ. ಉರಿ ಇದೆಲ್ಲ ಸಡನ್ ಆಗಿ ನಮಗೊಂದು ಲೈಕ್ ಪ್ರಾಬ್ಲಮ್ ಆಗಬೇಕು ಅಂತಿಲ್ಲ, ಬಟ್ ಈ ಪಾದದಲ್ಲಿ ಊತ ಬಂದರೆ ನಾವು ಏನೂ ಡಿಲೇ ಮಾಡಬಾರ್ದು, ಡಾಕ್ಟ್ರಿಗೆ ಇಮ್ಮಿಡಿಯೇಟ್ಲಿ ಹೋಗಿ ತೋರಿಸಲೇಬೇಕು. ಬಿಕಾಸ್ ಎಷ್ಟೋ ಕೇಸಸಲ್ಲಿ ಒಂದು ಕಾರ್ಡಿಯಾಕ್ ಫೇಲ್ಯೂರ್ ಅಂದರೆ ಅಥವಾ ನಾವು ಹಾರ್ಟ್ ಫೇಲ್ ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ, ಅವರಲ್ಲಿ ಕೂಡ ಈ ಊತ ಜಾಸ್ತಿ ಕಂಡು ಬರುತ್ತೆ. ಅದಕ್ಕೊಂದು ಮುಖ್ಯ ಕಾರಣ ಏನು, ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹಾರ್ಟ್ ಸರಿಯಾಗಿ ಪಂಪ್ ಮಾಡ್ತಾ ಇಲ್ಲ ಅಂತಿದ್ದಾಗ ನಮ್ಮ ಬ್ಲಡ್ ಫ್ಲೋ ಏನಿದೆ ಅದು ಸ್ಲೋ ಆಗುತ್ತೆ. ಸೊ ಹಾಗಾಗಿ ಕಾಲುಗಳಲ್ಲೇ ಫಸ್ಟ್ ಊತ ನಿಮಗೆ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಪಾದಗಳಲ್ಲಿ ಲೈಕ್ ಸಡನ್ ಆಗಿ ಒಂದು ಊತ ಡೆವಲಪ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಹಾಗಿದ್ದರೆ ನೀವು ಒಂದು ಡಾಕ್ಟ್ರಿಗೆ ತೋರಿಸಿ ಅದರ ಕಾರಣ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕಾಗುತ್ತೆ. ಮೂರನೇದು, ನಿಮ್ಮ ಕಾಲುಗಳಲ್ಲಿ ಬರುವಂಥ ನೋವು, ಅದು ಮೇನ್ಲಿ ನಾವೊಂದು ಕ್ಲಾಡಿಕೇಶನ್ ಪೇನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮೀನಖಂಡಗಳೇನಿದೆ ಅಲ್ಲಿ ಬರುವಂಥ ಸಿವಿಯರ್ ಪೇನ್. ಸೊ ಅದು ಡಿಫ್ರೆಂಟ್ ಆಗಿರುತ್ತೆ, ಕೆಲವು ಸಲ ಕ್ರ್ಯಾಂಪ್ಸಿಂದ ಇರುತ್ತೆ. ಬಟ್ ಈಗ ನಿಮಗೆ ನೀವು ವಾಕಿಂಗ್ ಮಾಡ್ತಾ ಇದ್ದೀರಿ ಅಥವಾ ಏನಾದರೂ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ರಿ, ಒಂದು ಸ್ವಲ್ಪ ನಡೆದು ಕೂಡಲೇ ಸಿವಿಯರ್ ಪೇನ್
ಪೇಯ್ನ್ ನಿಮ್ಮ ಮೀನಗಂಡಗಳಲ್ಲಿ ಅಂದರೆ ಕಾಲುಗಳಲ್ಲಿ ಫೀಲ್ ಆಗ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ನಡೆಯುವಾಗ ಅಷ್ಟೊಂದು ಸಮಸ್ಯೆ ಇಲ್ಲ. ಬಟ್ ಅದೇ ಥರ ಒಂದು ಸ್ವಲ್ಪ ದೂರ ಮತ್ತು ನಡೆದ ಮೇಲೆ ನಿಮಗೆ ಸಿವಿಯರ್ ಕ್ರಾಂಪ್ಸ್ ಡೆವಲಪ್ ಆಗ್ತಾ ಇದೆ ಅಥವಾ ಪೇಯ್ನ್ ಡೆವಲಪ್ ಆಗ್ತಾ ಇದೆ, ಸ್ಪ್ಯಾಸಮ್ ಡೆವಲಪ್ ಆಗ್ತಾ ಇದೆ ಅಂದರೆ ಅದು ಕೂಡ ನಮಗೆ ಇರುವಂಥ ಒಂದು ಕಾಯಿಲೆದು ಮುನ್ಸೂಚನೆ ಇರ್ಬೋದು. ಸೊ ಅದರದ್ದು ಒಂದು ಮೇನ್ ರೀಸನ್ ಏನು, ನಮ್ಮ ಕಾಲುಗಳಿಗೆ ಸಫಿಷಿಯೆಂಟ್ ಆಗಿರುವಂಥ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ. ಸೊ ರಕ್ತ ಸಂಚಾರ ಯಾಕೆ ಆಗ್ತಾ ಇಲ್ಲ ಅಂತ ನಾವು ಡಾಕ್ಟರ್ಗೆ ತೋರಿಸಿದ್ರೆ ಮಾತ್ರ ಅದು ಫೈಂಡ್ ಔಟ್ ಮಾಡ್ಲಿಕ್ಕಾಗುತ್ತೆ. ಇದು ಕೆಲವು ಸಲ ನಮಗೊಂದು ಡಿಹೈಡ್ರೇಷನ್ ಆದರೂ ಕೂಡ ಆಗ್ಬೋದು. ನಾವು ಚೆನ್ನಾಗಿ ನೀರು ಕುಡಿಲಿಲ್ಲ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಏನಾಗುತ್ತೆ, ಕ್ರಾಂಪ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಸ್ ತಗೊಂಡಾಗ ಸರಿ ಆಗುತ್ತೆ, ಮತ್ತು ನಡೆಯುವಾಗ ಅದೇ ಥರ ಡೆವಲಪ್ ಆಗುತ್ತೆ. ಬಟ್ ಕೆಲವು ಕಾಯಿಲೆಗಳು ನಾನು ಹೇಳಿದ್ದೇನೆ, ಸರ್ಕ್ಯುಲೇಟರಿ ಪ್ರಾಬ್ಲಮ್ ಎಲ್ಲ ಇದ್ದಾಗ PID ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಏನಿದೆ ಅದರಲ್ಲಿ ಈ ಥರ ಕ್ಲಾಡಿಕೇಶನ್ ನಮಗೆ ಪೇಯ್ನ್ ಬರ್ಬೋದು, ಅಥವಾ ನಮಗೆ ಸಿವಿಯರ್ ರಕ್ತಹೀನತೆ ಇದ್ದರೂ ಕೂಡ ಅದೇ ಥರ ಪೇಯ್ನ್ ನಮಗೆ ಡೆವಲಪ್ ಆಗ್ಬೋದು. ಆ್ಯಂಡ್ ಈಗ ನಿಮಗೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ಇದೆ, ನಿಮಗೆ ಏನಾದರೂ ಲೈಕ್ ಕಿಡ್ನಿ ಪ್ರಾಬ್ಲಮ್ ಏನಾದರೂ ಇದ್ದಾಗ, ಎಲೆಕ್ಟ್ರೋಲೈಟ್ಸಲ್ಲಿ ಏರುಪೇರು ಇದ್ದಾಗ ಅವಾಗ ಕೂಡ ನಮಗೆ ಕ್ಲಾಡಿಕೇಶನ್ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಅಥವಾ ನೀವು ಈಗ ಏನಾದರೂ ಅಡಿಕ್ಷನ್ಸ್ ಇದೆ, ಸ್ಮೋಕರ್ಸ್ ಇದ್ದೀರಾ, ಸೊ ಅವಾಗೆಲ್ಲ ಏನಾಗುತ್ತೆ, ಕಾಲಿಗಿರುವ ಸರ್ಕ್ಯುಲೇಷನ್ ತುಂಬ ಕಡಿಮೆ ಆಗುವಂಥ ಸಾಧ್ಯತೆ ಇದೆ, ನಿಮಗೆ ಈ ಕ್ಲಾಡಿಕೇಶನ್ ಪೇಯ್ನ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇನ್ನೊಂದು ಟೈಪ್ ಆಫ್ ಪೇಯ್ನ್ ಅಂದರೆ ಮಸಲ್ ಕ್ರ್ಯಾಂಪ್ಸ್. ನೀವು ಎಷ್ಟೋ ಜನ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಅಂದರೆ ಮಸಲ್ ಕ್ರ್ಯಾಂಪ್ಸ್, ರಾತ್ರಿ ನೀವು ಮಲ್ಕೊಂಡಿರ್ತೀರಾ, ಸಡನ್ ಆಗಿ ನಮ್ಮ ಮೀನಖಂಡದಲ್ಲಿ ಇರುವಂಥ ಮಸಲ್ಸ್ ಏನಿದೆ ಅದು ಕಾಂಟ್ರಾಕ್ಟ್ ಆಗುತ್ತೆ, ಸಿವಿಯರ್ ಪೇಯ್ನ್ ಡೆವಲಪ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳು ಬರಲಿಕ್ಕೆ ಮೇನ್ ರೀಸನ್ ಅಂದರೆ ಡೆಫಿಷಿಯನ್ಸೀಸ್ ಇರುತ್ತೆ. ಓಕೆ, ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಕಾಲಿಗಿರುವಂಥ ಸರ್ಕ್ಯುಲೇಟರಿ ಪ್ರಾಬ್ಲಮ್ ಇರ್ಬೋದು, ಬಟ್ ಮೇನ್ ರೀಸನ್ಸು ಡೆಫಿಷಿಯನ್ಸೀಸ್. ಅದು ಮೇ ಬಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಮೇನ್ಲಿ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಮತ್ತು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಲ್ಲಿ ಇದು ಹೈಯೆಸ್ಟ್ ಕಂಡು ಬರುತ್ತೆ. ಓಕೆ, ವೈಟಮಿನ್ ಡಿ ಇಸ್ ರಿಲೇಟೆಡ್ ಟು ದೀಸ್ ಬೋತ್ ಆ್ಯಕ್ಚುಲಿ. ಸೊ ವೈಟಮಿನ್ ಡಿ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಈ ಥರ ಡೆಫಿಷಿಯನ್ಸೀಸ್ ಜಾಸ್ತಿ ಇದ್ದಾಗ ಕೂಡ ನಮಗೇನಾಗುತ್ತೆ, ಈ ಮಸಲ್ ಕ್ರ್ಯಾಂಪ್ ಡೆವಲಪ್ ಆಗುತ್ತೆ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಎಸ್ಪೆಷಲಿ ಲೇಡೀಸ್ ಹೇಳ್ತಾರೆ, ಸರ್ ನನಗೆ ಇನ್ನು ಮಸಲ್ ಕ್ರ್ಯಾಂಪ್ಸ್ ರಾತ್ರಿ ಮಲಗಿದ್ರೆ ಸಾಕು, ಮಸಲ್ ಸಡನ್ಲಿ ಗಟ್ಟಿಯಾಗಿಬಿಡುತ್ತೆ, ಇಡೀ ರಾತ್ರಿ ನಾವು ತಿಕ್ತಾ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಈ ಡೆಫಿಷಿಯನ್ಸೀಸ್. ಅವರಿಗೆ ಮೆಗ್ನೀಷಿಯಮ್ದು ಏನಾದರೂ ಒಂದು ಸಪ್ಲಿಮೆಂಟ್, ಒಂದು ಸ್ವಲ್ಪ ದಿವಸ ಕ್ಯಾಲ್ಸಿಯಂ ಕೊಟ್ಟರೆ ಒಂದು 10 ಡೇಸಲ್ಲಿ ಅವ್ರದ್ದು ಈ ಕ್ರಾಂಪ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಇನ್ನು ಕೆಲವು ಸಲ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಲ್ಲಿ ಕೂಡ ಈ ಕ್ರಾಂಪ್ಸ್ ಡೆವಲಪ್ ಆಗುತ್ತೆ, ಎಸ್ಪೆಷಲಿ ಪೊಟ್ಯಾಷಿಯಂ ಲೆವೆಲ್ಸ್ ಎಲ್ಲ ಕಡಿಮೆ ಇದ್ದರೆ ನಮಗೆ ಈ ಥರ ಕ್ರಾಂಪ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ನಮಗೆ ರಿಪೀಟೆಡ್ಲಿ ನಾವು ಕ್ರ್ಯಾಂಪ್ ಅಂತ ಹೇಳೋದು ಕೂಡ ನಾವೇನು ಮಾಡ್ತೀವಿ, ಎಣ್ಣೆ ಹಾಕಿ ತಿಕ್ಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರ ಬದಲು ಅದು ಏನು ಡೆಫಿಷಿಯನ್ಸಿಯಿಂದ ನಮಗೆ ಆ ಸಮಸ್ಯೆ ಬರ್ತಾ ಇದೆ, ನಿಮ್ಮದು ಆ್ಯಕ್ಚುಲ್ ಮಸಲ್ ಕ್ರ್ಯಾಂಪ್ ಇದೆಯಾ ಅಥವಾ ಒಂಥರ ಕ್ಲಾಡಿಕೇಶನ್ ಪೇಯ್ನ್ ಇದೆಯಾ ಅಂತ ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಟಾಗಿರುವಂಥ ಮೆಡಿಕೇಶನ್ ತಗೊಂಡ್ರೆ ಅದರಿಂದ ಕಂಪ್ಲೀಟ್ಲಿ ನಮಗೆ ದೂರ ಇರಲಿಕ್ಕೆ ಸಾಧ್ಯ. ಇನ್ನೊಂದು ಲಕ್ಷಣ ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಾಲುಗಳಲ್ಲಿರುವಂಥ ಕೂದಲು ಉದುರುವಿಕೆ, ಒಂದು ಪ್ಯಾಚ್ ಆಗಿ ಒಂದು ಸರ್ಟನ್ ಏರಿಯಾ ಏನಿದೆ ಅಲ್ಲಿರೋ ಕೂದಲೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೊಂದು ಮುಖ್ಯ ಕಾರಣ ನಮ್ಮ ಕಾಲಿಗಿರುವಂಥ ಸರ್ಕ್ಯುಲೇಷನಲ್ಲಿ ಬರುವಂಥ ಕೊರತೆ. ಅಂದರೆ ನಮ್ಮ ಕಾಲುಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ಅಲ್ಲಿರೋ ಹೇರ್ ಫಾಲಿಕಲ್ಸ್ದು ಹೆಲ್ತ್ ಕಡಿಮೆ ಆಗುತ್ತೆ, ಆಟೋಮ್ಯಾಟಿಕ್ಲಿ ಅಲ್ಲಿ ಉದುರುವಿಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ನಮಗೆ ಇಫ್ ಎಟ್ ಆಲ್ ಏನಾದರೂ ಡೆಫಿಷಿಯನ್ಸಿ ಇದೆ, ಮೇನ್ಲಿ ಇದು ಕಾಣೋದು ಐರನ್ ಡೆಫಿಷಿಯನ್ಸಿ ಅಥವಾ ಜಿಂಕ್ ಡೆಫಿಷಿಯನ್ಸಿ ಮತ್ತು ಪ್ರೋಟೀನ್ ಡೆಫಿಷಿಯನ್ಸಿ. ಸೊ ಈ 3 ಡೆಫಿಷಿಯನ್ಸೀಸ್ ಇದ್ದಾಗ ಕೂಡ ನಮಗೆ ಕಾಲುಗಳಲ್ಲಿ ಕೂದಲು ಉದುರುವಿಕೆ ಜಾಸ್ತಿ ಕಂಡು ಬರುತ್ತೆ. ಸೊ ಯೂಶಲಿ ಕೂದಲು ಉದುರುವಿಕೆ ಆದರೆ ನಾವೇನು ಮಾಡ್ತೀವಿ, ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಸೊ ಪೇಷಂಟಿಗೆ ನಾವು ಕೇಳುವಾಗ ಅವ್ರು ಹೇಳ್ತಾರೆ, ಹಾಂ ಸರ್ ನನಗೆ ಕಾಲುಗಳಲ್ಲಿ ತುಂಬ ನೋವು ಕೂಡ ಡೆವಲಪ್ ಆಗುತ್ತೆ, ನಾ ಎಲ್ಲಾದರೂ ಒಂದು ಹಾಫ್ ಆನ್ ಅವರ್ ನಿಂತರೆ ಸಾಕು ಪಾದಗಳಲ್ಲಿ ಮತ್ತು ಕಾಲಲ್ಲಿ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ನಾ ಎಲ್ಲಾದರೂ ಒಂದು ಲಾಂಗ್ ವಾಕ್ ಹೋಗಿ ಬಂದರೆ ನನಗೆ ಇಡೀ ದಿವಸ ನೋವು ಇರುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ತೋರಿಸೋದೇನು, ಆ ಕಾಲುಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ, ಮೇ ಬಿ ಅವರಿಗೆ ಈ ಪೆರಿಫರಲ್ ಆರ್ಟರಿ ಡಿಸೀಸ್ ಇರ್ಬೋದು ಅಥವಾ ಈ ಡೆಫಿಷಿಯನ್ಸೀಸ್ ಸ್ವಲ್ಪ ಸಿವಿಯರ್ ಆಗಿರ್ಬೋದು. ಸೊ ಹಾಗಾಗಿ ನಮಗೆ ಕಾಲುಗಳಲ್ಲಿ ಕೂದಲು ಉದುರುವಿಕೆ ಇದ್ದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ಅದು ಕೂಡ ಏನು ಯಾಕೆ ಬರ್ತಾ ಇದೆ ಅಂತ ನಾವು ನೋಡಿ ಅದಕ್ಕಿರುವಂಥ ಮೆಡಿಕೇಶನ್ಸು ಅಥವಾ ಅದಕ್ಕಿರುವಂಥ ಪೌಷ್ಟಿಕಾಂಶಗಳಿರುವಂಥ ಆಹಾರಗಳನ್ನು ನಾವು ಜಾಸ್ತಿ ಸೇವಿಸಬೇಕಾಗುತ್ತೆ. ಇನ್ನು ಕಾಲುಗಳಲ್ಲಿ ಇರುವಂಥ ಸ್ಕಿನ್ನಲ್ಲಿ ಬರುವಂಥ ಕಲರ್ ಚೇಂಜಸ್, ಈಗ ಸಡನ್ ಆಗಿ ನಿಮ್ಮ ಕಾಲುಗಳಲ್ಲಿ ಏನಿದೆ ಅದೊಂದು ಬ್ಲೂಯಿಶ್ ಕಲರ್ ಡೆವಲಪ್ ಆಗ್ತಾ ಇದೆ ಅಥವಾ ಒಂದು ಪರ್ಪಲ್ ಕಲರ್ ಡೆವಲಪ್ ಆಗ್ತಾ ಇದೆ ಅಂತ ಆದರೆ ಅದು ಕೂಡ ನಾವು ಟೆಸ್ಟ್ ಮಾಡಬೇಕಾಗುತ್ತೆ, ಡಾಕ್ಟ್ರಿಗೆ ತೋರಿಸಲೇಬೇಕಾಗುತ್ತೆ. ಬಿಕಾಸ್ ಅದು ಕೆಲವು ಸಲ ನಮ್ಮ ಹಾರ್ಟಿನ ಸಮಸ್ಯೆಯಿಂದ ಬರ್ಬೋದು, ಕೆಲವು ಸಲ ನಮ್ಮ ಲಂಗ್ಸಲ್ಲಿ ಬರುವಂಥ ಸಮಸ್ಯೆಯಿಂದ ಬರ್ಬೋದು. ಬಿಕಾಸ್ ಅಲ್ಲಿ ಬ್ಲೂಯಿಶ್ ಕಲರ್ ಬರ್ತಾ ಇದೆ ಅಂದರೆ ಅದರ ಅರ್ಥ ಏನು, ಅಲ್ಲಿ ಅದಕ್ಕೆ ಸೈನೋಸಿಸ್ ಅಂತ ಹೇಳ್ತೀವಿ, ಅಂದರೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಿ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ. ಯಾವಾಗ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ವೋ ಆವಾಗಲೇ ಈ ಬ್ಲೂಯಿಶ್ ಡಿಸ್ಕಲರೇಷನ್ ಜಾಸ್ತಿ ಕಂಡು ಬರೋದು. ಸೊ ನಮಗೆ ಈ ಥರ ಬ್ಲೂಯಿಶ್ ಡಿಸ್ಕಲರೇಷನ್ ಬರ್ತಾ ಇದ್ರೆ ಅಲ್ಲಿ ಸರ್ಕ್ಯುಲೇಟರಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದು ನಾನು ಹೇಳ್ದಂಗೆ ಆರ್ಟರಿ ಡಿಸೀಸ್ಗಳಿರ್ಬೋದು ಅಥವಾ ಲಂಗ್ ಡಿಸೀಸ್ಗಳಿರ್ಬೋದು. ಶ್ವಾಸಕೋಶ ಸಮಸ್ಯೆ ಇದ್ರೂ ಕೂಡ ನಮಗೆ ಆಕ್ಸಿಜನೇಷನ್ ಸರಿಯಾಗಿ ಆಗಲ್ಲ, ಆಕ್ಸಿಜನ್ ಸರಿಯಾಗಿ ತಗೊಳ್ಳಿಕ್ಕೆ ಬರಲ್ಲ. ಆವಾಗ ನಮ್ಮ ಡಿಸ್ಟಲ್ ಅಂದರೆ ಹಾರ್ಟಿಂದ ದೂರ ಇರುವಂಥ ಬೆರಳುಗಳೇನಿದೆ ಅಥವಾ ಪಾದ ಏನಿದೆ ಅಲ್ಲಿ ಬ್ಲೂಯಿಶ್ ಡಿಸ್ಕಲರೇಷನ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರುತ್ತೆ. ಅದೇ ಥರ ಹಾರ್ಟಿನ ಸಮಸ್ಯೆ ಇದ್ರೂ ಕೂಡ ಹಾರ್ಟಿಗೆ ಸರಿಯಾಗಿ ಪಂಪ್ ಮಾಡ್ಲಿಕ್ಕೆ ಆಗಬೇಕು ಅಂತಿಲ್ಲ, ಅವಾಗ ಕೂಡ ಪಾದಗಳಲ್ಲಿ ಬ್ಲೂಯಿಶ್ ಡಿಸ್ಕಲರೇಷನ್ ಬರುವಂಥ ಸಾಧ್ಯತೆ ಇದೆ. ಸೊ ಏನಾದರೂ ಪರ್ಪಲ್ ಕಲರ್ ಅಥವಾ ಬ್ಲೂಯಿಶ್ ಡಿಸ್ಕಲರೇಷನ್ ಇದ್ದರೆ ನಾವು ಡಾಕ್ಟರ್ಗೆ ತೋರಿಸಿ ಅದು ಯಾಕೆ ಅಂತ ಐಡೆಂಟಿಫೈ ಮಾಡಬೇಕಾಗತ್ತೆ. ಇನ್ನು ವೇರಿಕೋಸ್ ವೇನ್
ವೇನ್ಸಲ್ಲಿ ಕೂಡ ನೀವು ನೋಡಿರ್ತೀರಾ, ಅಂದರೆ ಕಾಲುಗಳಲ್ಲಿ ಒಂಥರ ಕಲರ್ ಡಿಫ್ರೆನ್ಸ್ ನೀವು ನೋಡಿರ್ತೀರಾ. ಇದಕ್ಕೊಂದು ಮುಖ್ಯ ಕಾರಣ ಏನು ಅಂದರೆ ಆ ವೆರಿಕೋಸ್ ವೇನ್ಸ್ ಇದ್ದಾಗ ನಮ್ಮ ಅಶುದ್ಧ ರಕ್ತ ಏನಿದೆ ಅದು ಸರಿಯಾಗಿ ಟ್ರಾನ್ಸ್ಪೋರ್ಟ್ ಆಗಲ್ಲ, ವಾಪಸ್ ನಮ್ಮ ಹಾರ್ಟಿಗೆ ಟ್ರಾನ್ಸ್ಪೋರ್ಟ್ ಆಗಲ್ಲ. ಅವಾಗ ಏನಾಗುತ್ತೆ, ಅದರಲ್ಲಿರುವಂಥ ಹಿಮೋಗ್ಲೋಬಿನ್ ಅಲ್ಲಿಂದ ಲೀಕ್ ಆಗಿ ಮತ್ತೊಂದು ಕೆಮಿಕಲ್ ಆಗಿ ಚೇಂಜ್ ಆಗುತ್ತೆ, ಹಿಮೋಸೆಡ್ರಿನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ವೆರಿಕೋಸ್ ವೇನ್ ಸಮಸ್ಯೆ ಇರೋವರಿಗೆ ಕಾಲುಗಳಲ್ಲಿ ಕಪ್ಪು ಸ್ಪಾಟ್ಸು, ಕಪ್ಪು ಮಾರ್ಕ್ಗಳು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಬಟ್ ಅದೇ ಥರ ಈಗ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ನೀವು ನೋಡಿರ್ತೀರಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೈನ್ ಆ್ಯಕ್ಚುಲಿ. ಈಗ ಒಂದು ಡಯಾಬಿಟಿಕ್ ಪೇಷಂಟ್ ಇದ್ದೀರಾ ನೀವು ಆ್ಯಂಡ್ ಸುಮಾರು ದಿವಸದಿಂದ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಕಾಲಿನ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಅದರ ಅರ್ಥ ಕಾಲಿಗೆ ಸರ್ಕ್ಯುಲೇಷನ್ ತುಂಬ ಕಡಿಮೆ ಇದೆ ಅಂತ ಅರ್ಥ. ಅದೇ ಥರನೇ ಸ್ಮೋಕರ್ಸಿಗೆ ಕೂಡ, ಈಗ ನೀವು ಸಿಗರೆಟ್ ಸೇರ್ತೀರಾ, ನಾವು ಅಬ್ಸರ್ವ್ ಮಾಡಲ್ಲ, ಅಂದರೆ ಸಿಗರೆಟ್ ಸೇರುವಾಗ ಕೂಡ ಅಬ್ಸರ್ವ್ ಮಾಡಲ್ಲ ನಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಲ್ಲ. ಸೊ ಸಿಗರೆಟ್ ಸ್ಮೋಕಿಂಗಲ್ಲಿ ಇರೋರು ಅವ್ರ ಪಾದದಲ್ಲಿ ಇರುವಂಥ ಉಗುರು ಅಬ್ಸರ್ವ್ ಮಾಡಬೇಕು, ಅದರದ್ದು ಏನಾದರೂ ಚೇಂಜಸ್ ಬರ್ತಾ ಇದೆಯಾ ನೋಡಬೇಕು. ಅದೇ ಥರ ಕಾಲುಗಳಲ್ಲಿ ಏನಾದರೂ ಕಲರ್ ಡಿಫ್ರೆನ್ಸ್ ಬರ್ತಾ ಇದೆಯಾ ಅಂತ ನೋಡಬೇಕು. ಅದೇ ಥರ ನಿಮಗೆ ಕ್ಲಾಡಿಕೇಶನ್ ಪೇಯ್ನ್ ನಾನು ಹೇಳಿದ್ನಲ್ಲ ಫಸ್ಟು, ಅಂದರೆ ನಡೆಯುವಾಗ ಸಡನ್ ಆಗಿ ಮೀನಖಂಡಗಳಲ್ಲಿ ನೋವು ಬರ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡಬೇಕು. ಕಾಲುಗಳಲ್ಲಿ ಕೂದಲು ಉದುರುವಿಕೆ ಇದೆಯಾ ಅಂತ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ಥರ ಲಕ್ಷಣಗಳಿದ್ದರೆ ಅದು ಏನು ತೋರಿಸುತ್ತೆ, ಕಾಲುಗಳಿಗೆ ಸರ್ಕ್ಯುಲೇಷನ್ ತುಂಬ ಕಡಿಮೆ ಇದೆ, ಅದಕ್ಕೆ ಕಾಲುಗಳಿಗೆ ಕರೆಕ್ಟ್ ಆಗಿರೋ ಆಕ್ಸಿಜನ್ ಇರ್ಬೋದು ಅಥವಾ ಪೌಷ್ಟಿಕಾಂಶಗಳಿರ್ಬೋದು ಏನೂ ಹೋಗಿ ಮುಟ್ತಾ ಇಲ್ಲ. ಸೊ ಈ ಥರ ಲಕ್ಷಣಗಳಿದ್ದರೆ ಇಮ್ಮಿಡಿಯೇಟ್ಲಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಳ್ಳೇಬೇಕಾಗುತ್ತೆ. ಇನ್ನೊಂದು ಲಕ್ಷಣ ಏನಂದರೆ, ನಮ್ಮ ಕಾಲುಗಳಲ್ಲಿ ಆಗಿರುವಂಥ ಗಾಯ ಅಥವಾ ವೂಂಡ್ ಏನಿದೆ, ಏನಾದರೂ ಒಂದು ಇಂಜುರಿ ಆಯಿತು, ಅದು ಬೇಗ ವಾಸಿ ಆಗ್ತಾ ಇಲ್ಲ, ಅದು ಬೇಗ ಕ್ಯೂರ್ ಆಗ್ತಾ ಇಲ್ಲ ಅಂತ ಇದ್ರೂ ಕೂಡ ನಾವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಬಿಕಾಸ್ ನಮ್ಮ ಕಾಲಲ್ಲಿ ಏನಾದರೂ ಒಂದು ಇಂಜುರಿ ಆದರೆ, ಏನಾದರೂ ಒಂದು ಕಟ್ ಆದರೆ, ಏನಾದರೂ ಒಂದು ವೂಂಡ್ ಇದ್ದರೆ ಅದು ಬೇಗ ಹೀಲ್ ಆಗಬೇಕು ಅಂತಿದ್ರೆ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಇರಬೇಕಾಗುತ್ತೆ. ಸೊ ರಕ್ತ ಸಂಚಾರ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮಗೆ ಅಲ್ಲಿ ಹೀಲಿಂಗ್ ಪ್ರಾಸೆಸ್ ಏನಿದೆ ಅದು ಸರಿಯಾಗಿ ಆಗಲ್ಲ. ಸೊ ಕಾಲುಗಳಲ್ಲಿ ಇರುವಂಥ ಏನಾದರೂ ಒಂದು ಇಂಜುರಿ, ಗಾಯ ಆಗಿದೆ, ನಿಮಗೆ ಅದು ವಾಸಿ ಆಗ್ತಾ ಇಲ್ಲ ಅಂತಿದ್ದಾಗ ನೀವು ಇಮಿಡಿಯೇಟ್ಲಿ ಏನು ಮಾಡಬೇಕು, ಡಾಕ್ಟ್ರಿಗೆ ತೋರಿಸಲೇಬೇಕು. ಮೇ ಬಿ ಅಲ್ಲಿ ಒಂದು ಸರ್ಕ್ಯುಲೇಟರಿ ಪ್ರಾಬ್ಲಮ್ ಇರ್ಬೋದು ಅಥವಾ ನಿಮಗೆ ಸಕ್ಕರೆ ಕಾಯಿಲೆ ಡೆವಲಪ್ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಸೊ ಯಾಕೆ ಅದು ಡಿಲೇ ಆಗ್ತಾ ಇದೆ ಅಂತ ನಾವು ಐಡೆಂಟಿಫೈ ಮಾಡಲೇಬೇಕಾಗತ್ತೆ. ಇನ್ನು ನಾವು ಲೀಸ್ಟ್ ಇಂಪಾರ್ಟೆನ್ಸ್ ಕೊಡುವಂಥ ಕಾಲಲ್ಲಿ ಕಾಣುವಂಥ ಒಂದು ಲಕ್ಷಣ ಅಂದರೆ ಕಾಲುಗಳಲ್ಲಿ ಬರುವಂಥ ಕ್ರ್ಯಾಕ್ಸ್. ಸೊ ಕ್ರ್ಯಾಕ್ಸ್ ಬರಲಿಕ್ಕೆ ಇರುವಂಥ ಒಂದು ಮುಖ್ಯ ಕಾರಣ ಏನು, ಪಾದದಲ್ಲಿ ಇರುವಂಥ ಆ ಸ್ಕಿನ್ ಏನಿದೆ ಅದು ತುಂಬ ಹಾರ್ಡ್ ಆಗುತ್ತೆ. ಬಟ್ ಅದು ಕೂಡ ನಮಗೆ ಒಂದು ಸಮಸ್ಯೆ ಇದ್ದಿದ್ದಕ್ಕೆ ಇರ್ಬೋದು. ಮೇ ಬಿ ನಮ್ಮ ಕಾಲಿಗೆ ಇರುವಂಥ ಸರ್ಕ್ಯುಲೇಷನ್ ಸರಿಯಾಗಿರಲಿಕ್ಕಿಲ್ಲ, ಮೇ ಬಿ ನಮಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದಾಗ ಕೂಡ ಇದೇ ಥರ ಸಮಸ್ಯೆಗಳು ಬರುತ್ತೆ. ಅಥವಾ ನಮಗೆ ಅದು ಕ್ರ್ಯಾಕ್ಸೇ ಇರಲ್ಲ, ಮೇ ಬಿ ನಮಗೆ ಒಂದು ಸೋರಿಯಾಟಿಕ್ ಲೀಷನ್ ಇರ್ಬೋದು ಅಥವಾ ಎಕ್ಸಿಮಾ ಇರ್ಬೋದು. ಸೊ ಅದೆಲ್ಲ ನಾವು ಐಡೆಂಟಿಫೈ ಮಾಡಬೇಕು. ಕ್ರ್ಯಾಕ್ಸ್ ಇದ್ದರೆ ಯೂಶಲಿ ಎಲ್ಲರೂ ಇಗ್ನೋರ್ ಮಾಡ್ಬಿಡ್ದ, ನಾನು ಚಪ್ಪಲ ಹಾಕಲ್ಲ ನಡೆಯುವಾಗ, ಹಾಗಾಗಿ ನನ್ನ ಚರ್ಮ ಹಾರ್ಡ್ ಆಗಿ ನನಗೆ ಕ್ರ್ಯಾಕ್ಸ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ಕ್ರ್ಯಾಕ್ ಕ್ರೀಮ್ ಅಥವಾ ಏನಾದರೂ ಒಂದು ಆಯಿಂಟ್ಮೆಂಟ್, ವ್ಯಾಸ್ಲಿನ್ ಏನಾದರೂ ಹಚ್ತಾ ಇರ್ತಾರೆ. ಬಟ್ ಅದೊಂದೇ ಅಲ್ಲ ಅದಕ್ಕಿರುವ ಸೊಲ್ಯೂಷನ್. ಯಾಕೆ ಆ ಸಮಸ್ಯೆ ಡೆವಲಪ್ ಆಗ್ತಾ ಇದೆ ಅಂತ ನಾವು ನೋಡಬೇಕು. ಯೂಶಲಿ ನಮ್ಮ ಸ್ಕಿನ್ ಹಾರ್ಡ್ ಆಗೋದು ಮತ್ತು ಕ್ರ್ಯಾಕ್ಸ್ ಡೆವಲಪ್ ಆಗೋದು ಯಾವಾಗ, ಅಲ್ಲಿಗೆ ಸರ್ಕ್ಯುಲೇಟರಿ ಡೆಫಿಸಿಟ್ ಇದ್ದಾಗ. ಸರ್ಕ್ಯುಲೇಷನ್ ಚೆನ್ನಾಗಿದ್ದರೆ ಆ ಕಾಲಲ್ಲಿರುವಂಥ ಚರ್ಮನೂ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅದು ಹೆಲ್ತಿ ಆಗಿರುತ್ತೆ. ಬಟ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ಆ ಡೆಡ್ ಟಿಶ್ಯೂಸ್ ಹಾಗೆ ಹಾರ್ಡಾಗಿ ನಮಗೆ ಕ್ರ್ಯಾಕ್ಸ್ ಡೆವಲಪ್ ಆಗಲಿಕ್ಕಿರುವಂಥ ಮೇನ್ ರೀಸನ್ ಆಗುತ್ತೆ. ಸೊ ಎಷ್ಟೋ ಪೇಷಂಟ್ಸಲ್ಲಿ ನಾವು ನೋಡುವಾಗ ಅವ್ರೇನು ಮಾಡ್ತಾರೆ, ಪಾದ ಹೈಡ್ ಮಾಡಿಬಿಡ್ತಾರೆ, ಸಾಕ್ಸ್ ಹಾಕೊಂಡ್ಬಿಡ್ತಾರೆ, ಏನಾದರೂ ಹಾಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಮಗೆ ಗೊತ್ತೇ ಆಗೋದಿಲ್ಲ. ಮತ್ತೆ ನಮಗೆ ಗೊತ್ತಾಗುತ್ತೆ ಇದು ನಮಗೆ ಸೋರಿಯಾಸಿಸ್ ಒಂದು ಪ್ಯಾಟರ್ನ್ ಇದೆ ಅಂತ ಗೊತ್ತಾಗುತ್ತೆ, ಅಥವಾ ಎಕ್ಸಿಮಾ ಆಗಿದೆ ಅಂತ ಗೊತ್ತಾಗುತ್ತೆ, ಅಥವಾ ಅವರ ಕಾಲಲ್ಲಿ ನಾವು ನೋಡುವಾಗ ನಮಗೆ ಸ್ಕಿನ್ ನೋಡುವಾಗ ಗೊತ್ತಾಗುತ್ತೆ ತುಂಬ ಡ್ರೈ ಸ್ಕಿನ್ ಇರುತ್ತೆ. ಡ್ರೈ ಸ್ಕಿನ್ ಕೂಡ ಆ ಸರ್ಕ್ಯುಲೇಷನ್ ಕಡಿಮೆ ಇದೆ ಅಂತ ತೋರಿಸುವಂಥ ಒಂದು ಲಕ್ಷಣ. ಸೊ ಅದಕ್ಕಿರುವಂಥ ಕರೆಕ್ಟಾಗಿರುವಂಥ ಮೆಡಿಸಿನ್ ತಗೊಂಡು ಆ ಹಾರ್ಡಾಗಿರುವ ಸ್ಕಿನ್ನೆಲ್ಲ ರಿಮೂವ್ ಮಾಡಿದರೆ ಅವರದ್ದು ಸ್ಕಿನ್ ಅಲ್ಲಿ ಪಾದದಲ್ಲಿರುವಂಥ ಡ್ರೈನೆಸ್ ಆಗಲಿ, ಕ್ರ್ಯಾಕ್ ಆಗಲಿ, ಈ ಥರ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ ಏನು ಅಂತ ನಾವು ಕರೆಕ್ಟಾಗಿ ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಡಬೇಕಾಗತ್ತೆ. ಈಗ ನೀವು ಈಗ ಒಂದು ಸೆಕೆ ಟೈಮ್, ಒಂದು ಬಿಸಿಲು, ತುಂಬ ಬಿಸಿಲಿದೆ ಅಥವಾ ಸಮ್ಮರ್ ಟೈಮಲ್ಲಿ ಕೂಡ ಕೆಲವರು ಹೇಳ್ತಾರೆ ನನ್ನ ಪಾದ ಏನಿದೆ ತುಂಬ ಚಳಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದು ಕೂಡ ಸರ್ಕ್ಯುಲೇಷನ್ದು ಡೆಫಿಸಿಟ್ ಇರ್ಬೋದು. ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ನಾನಿದು ಹೇಳಲಿಕ್ಕೆ ಕಾರಣ ಏನು ಅಂದರೆ, ನಮ್ಮ ಕಾಲುಗಳ ಪಾದಗಳೇನಿದೆ ದೇ ಆರ್ ಲೀಸ್ಟ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಅಸ್. ಅಂದರೆ ನಾವು ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಇವನ್ ಎಷ್ಟೋ ಸಲ ಪೇಷಂಟ್ಸ್ಗೆ, ಈಗ ಜನರಿಗೆ ನಡೆಯುವಾಗ ಬ್ಯಾಲೆನ್ಸ್ ಸರಿಯಾಗಿ ಸಿಗಲ್ಲ, ಇಂಬ್ಯಾಲೆನ್ಸ್ ಇರುತ್ತೆ. ಬಟ್ ಅದನ್ನೇನು ಮಾಡ್ತಾರೆ, ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಆ ಇಂಬ್ಯಾಲೆನ್ಸ್ ಕೂಡ ನಮಗಿರುವಂಥ ಒಂದು ಮೇಜರ್ ಪ್ರಾಬ್ಲಮ್ ಇರ್ಬೋದು. ಮೇ ಬಿ ನಮ್ಮ ಬ್ರೈನಲ್ಲಿರುವಂಥ ಸಮಸ್ಯೆ ಇರ್ಬೋದು, ಮೇ ಬಿ ನಮ್ಮ ಸರ್ಕ್ಯುಲೇಷನ್ಲಿರುವಂಥ ಸಮಸ್ಯೆ ಇರ್ಬೋದು, ಮೇ ಬಿ ನಮ್ಮ ನರಗಳಿಗೆ ಆಗಿರುವಂಥ ಏನಾದರೂ ಒಂದು ಕಾಯಿಲೆ ಇರ್ಬೋದು. ಬಟ್ ಅದು ಅಡ್ವಾನ್ಸ್ ಆಗಿ ನಮ್ಮ ಆ್ಯಕ್ಟಿವಿಟೀಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಇದ್ದಾಗ ಅಷ್ಟೇ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಟ್ರೀಟ್ಮೆಂಟಿಗೆ ಹೋದ್ರೆ ಏನಾಗುತ್ತೆ,
ನಮ್ಮ ಕಾಯಿಲೆ ಜಾಸ್ತಿ ಆಗಿರುತ್ತೆ. ಸೊ ನಿಮ್ಮ ಬಾಡಿ ಏನಾದರೂ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಾದರೂ ಲಕ್ಷಣಗಳು ತೋರಿಸ್ತಾ ಇದ್ರೆ ಅದನ್ನ ಅಬ್ಸರ್ವ್ ಮಾಡಿ, ಅದರಿಂದ ಪ್ಯಾನಿಕ್ ಆಗಬೇಡಿ. ಕಾಲಲ್ಲಿ ಏನೋ ಕ್ರ್ಯಾಕ್ ಇದೆ, ದೇವರೇ ನಂದು ಸರ್ಕ್ಯುಲೇಷನ್ ಕಡಿಮೆ ಆಯಿತು ಅಂತ ಅನ್ಕೋಬೇಡಿ. ಬಟ್ ಯೂಶಲಿ ಏನಾಗುತ್ತೆ, ಯಾರು ಚಪ್ಪಲ್ ಹಾಕಲ್ವೋ ಹೊರಗಡೆ ಎಲ್ಲ ಹೋಗಿ ತಿರುಗಾಡೋವರಿಗೆ ಕಾಲಲ್ಲಿ ಕ್ರ್ಯಾಕ್ ಬರುವಂಥ ಸಾಧ್ಯತೆ ಇದೆ. ಬಟ್ ಈ ಒಂದು ಪಾಸಿಬಿಲಿಟಿ ಕೂಡ ಇದೆ. ಸೊ ಅದನ್ನು ಇಗ್ನೋರ್ ಮಾಡದೆ ಒಂದ್ಸಲ ತೋರಿಸಿದ ಮೇಲೆ ಕಾಯಿಲೆ ಏನು ಇಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಮ ಬ್ರೈನಿಂದ ಅದನ್ನು ತೆಗೆದಾಕ್ಬಿಡಿ. ಸೊ ಎಲ್ಲರೂ ಈ ಲಕ್ಷಣಗಳನ್ನು ಅಬ್ಸರ್ವ್ ಮಾಡಿ, ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟರ್ಸ್ ಹತ್ರ ಅಡ್ವೈಸ್ ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.